ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ 12 ಬಸ್ಗಳಲ್ಲಿ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು ಅರಮನೆ ಮೈದಾನ ಚಲೋ. ಚಿಂತಾಮಣಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಮಹಾಸಮ್ಮೇಳನಕ್ಕೆ ರಾಜ್ಯದಾದ್ಯಂತ ಸುಮಾರು 2.5 ಲಕ್ಷಕ್ಕೂ ಅಧಿಕ ನೌಕರರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿಯ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು 12 ಬಸ್ಗಳಲ್ಲಿ ಬೆಂಗಳೂರು ಅರಮನೆ ಮೈದಾನಕ್ಕೆ ಬೆಳಗ್ಗೆ 8 ಗಂಟೆಯಲ್ಲಿ ಪ್ರಯಾಣ ಮಾಡಿದರು. ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್, ಚಿಂತಾಮಣಿ ನಗರ ಪೌರಾಯುಕ್ತರಾದ ಜಿಎನ್ ಚಲಪತಿ ಬಸ್ಗಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ರಾಜ್ಯ ಸರ್ಕಾರವು ಈಡೇರಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಅವರು, ಈ ದಿನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಕಾರ್ಯಾಗಾರಕ್ಕೆ ಚಿಂತಾಮಣಿ ತಾಲೂಕಿನಿಂದ 12 ಬಸ್ಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ನೌಕರರು ಪಾಲ್ಗೊಂಡಿರುವುದು ಸಂತಸ ತಂದಿದೆ. ಬಸ್ಗಳ ಚಾಲನೆಗೆ ಹಸಿರು ನಿಶಾನೆ ತೋರಿಸಿದ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ನಗರಸಭೆ ಪೌರಾಯುಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಕೆ ರಮಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್, ವೆಂಕಟಾಚಲಪತಿ, ಎಂಎ ಪ್ರಕಾಶ್, ರೆಡ್ಡಪ್ಪ ಗೋಪಾಲ್, ಆರ್ಐ ಮಂಜುನಾಥ್, ನರೇಂದ್ರ, ಮಸ್ತಾನವಲ್ಲಿ, ಜಯರಾಮ್ ರೆಡ್ಡಿ, ಮಂಜುನಾಥ್, ತಾಲೂಕಿನ ಸರ್ಕಾರಿ ನೌಕರರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲ ಇಲಾಖೆಗಳಿಂದನೂ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಆಗಲಿ. ನಮ್ಮ ಸರ್ಕಾರಿ ನೌಕರರ ಏನು ಬೇಡಿಕೆಗಳಿವೆ ಅವು ಈಡೇರಲಿ ಅಂತ ಹಾರೈಸ್ತಾ ಇರ್ತೀವಿ. ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮುನಿರೆಡ್ಡಿ ಅವರ ಸಾರಥ್ಯದಲ್ಲಿ ಚಿಂತಾಮಣಿ ಸಮಸ್ತ ಎಲ್ಲ ಸರ್ಕಾರಿ ನೌಕರರು ಇವತ್ತು ರಾಜ್ಯ ಮಟ್ಟದ ಮಹಾಸಮ್ಮೇಳನಕ್ಕೆ ಹೇಳ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ಸ್ ಏನೇನೋ ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ಇನ್ನಿದ್ರಷ್ಟು ಬೃಹತ್ ಆಗಿ ಸರ್ಕಾರ ಫುಲ್ಫಿಲ್ ಆಗುತ್ತೆ ಅನ್ಕೊಂಡಿದ್ದೀವಿ. ಆಗ್ಲಿಲ್ಲ ಅಂದ್ರೆ ಇದು ಮತ್ತಷ್ಟು ಜನನ ಅವರ ನೇತೃತ್ವದಲ್ಲಿ ನಾವೆಲ್ಲ ಚಿಂತಾಮಣಿ ಮಾಡಲಿದ್ದೇವೆ. ಸೊ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಮ್ಮ ತಾಲೂಕಿನ ನೌಕರರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ದೇವರೊಳಗೆ ಮಾಡಲಿ ಓಟ್ ಬರಲಿ. ದಿನ ರಾಜ್ಯ ಸಮ್ಮೇಳನ ಸರ್ಕಾರಿ ನೌಕರರಿಗೆ ಹಮ್ಮಿಕೊಂಡಿದ್ದಾರೆ. ಈ ದಿನ ನಾವು ಇಡೀ ಎಲ್ಲ ನೌಕರರು, ಎಲ್ಲ ಇಲಾಖೆ ನೌಕರರು ಸಹ ನಾವು ಈ ದಿನ ಹೋಗ್ತಾ ಇದ್ದೀವಿ. ಈ ಒಂದು ನೌಕರರ ಬೇಡಿಕೆಗಳ ಪ್ರಮುಖ ಬೇಡಿಕೆಗಳಂತ 7ನೇ ವೇತನ ಆಯೋಗ, NPS ಟು OPSಗೆ ನಮ್ಮ ಒಂದು ಬೇಡಿಕೆ ಮತ್ತು ಆರೋಗ್ಯ ಸಂಜೀವನಿ ಅಂತ ಏನು 3 ಪ್ರಮುಖ ಬೇಡಿಕೆಗಳಿದೆ. ಈ ಒಂದು 3 ಪ್ರಮುಖ ಬೇಡಿಕೆಗಳು ಈ ಒಂದು ಸಮ್ಮೇಳನದಲ್ಲಿ ಹಾಗೂ ಈ ಒಂದು ಬಜೆಟ್ನಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿರುವುದು ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ಇದೇ ಸಮ್ಮೇಳನದಲ್ಲಿ ನಮಗೆ ಘೋಷಣೆ ಮಾಡುವ ಮೂಲಕ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ನಾವು ಎಲ್ಲರೂ ನಂಬಿಕೆ ಇದ್ದೀರಿ. ಆ ರೀತಿ ನಾವು ಇಡೀ ಚಿಂತಾಮಣಿ ತಾಲೂಕು ಕಂದಾಯ ನೌಕರರ ಸಂಘದ ವತಿಯಿಂದ ನಾವು ಈ ಒಂದು ಇದನ್ನ ಹೋಗೋದಕ್ಕೆ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲರಿಗೂ ಸಹ ಎಲ್ಲ ನೌಕರರು, ಎಲ್ಲ ಇಲಾಖಾ ನೌಕರರು ಸಹ ಶುಭವಾಗಿ ಅಂತ ಹೇಳ್ಬೇಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.